ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಎಸ್, ಇವತ್ತು ಡೇ 3 ಇನ್ ಅಂಡಮಾನ್. ನಾವಿಬ್ಬರು ಹ್ಯಾವ್ಲಾಕಲ್ಲಿದ್ದೀವಿ. ಹ್ಯಾವ್ಲಾಕಲ್ಲಿ ಇವತ್ತು ರಾಧಾನಗರ್ ಬೀಚ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇವತ್ತು ಈ ಅಟೈರ್ ಹಾಕ್ಕೊಂಡಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ನಾನು ಶಾರ್ಟ್ ಜೀನ್ಸ್ ಆ್ಯಂಡ್ ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವಿ ಬೋತ್ ಆರ್ ರೆಡಿ ಫಾರ್ ದ ಬೀಚ್. ಎಕ್ಸೈಟೆಡ್ ಆಗಿದ್ದೀನಿ ರಾಧಾನಗರ್ ಬೀಚ್ ನೋಡೋಕ್ಕೆ. ಹ್ಯಾವ್ಲಾಕ್ ಅಂತೂ ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ಬನ್ನಿ ಬೀಚ್ ನೋಡ್ಕೊಂಡು ಬರೋಣ. ಓಕೆ, ಊಟ ಆರ್ಡರ್ ಮಾಡಿದ್ವಿ. ಇಬ್ರಿಗೂ ಫ್ರೈಡ್ ರೈಸ್ ಮಾಡಿದ್ವಿ. ಫ್ರೈಡ್ ರೈಸ್ ಬಂದಿದೆ. ಇವಾಗ ತಿನ್ನಬೇಕು. ಬೀಚಿಗೆ ಹೋಗಿ ಪ್ಲೇಟ್ಸ್ ಇಟ್ಟಿದ್ದಾರೆ ಇಲ್ಲಿ. ಬೇಗ ಬೇಗ ತಟ್ಟೆಗೆ ಹಾಕ್ಕೊಂಡು ತಿನ್ಬಿಡ್ತೀವಿ. ಚೆನ್ನಾಗಿದೆ ಚಿಕನ್ ಫ್ರೈಡ್ ರೈಸ್. ಇಲ್ಲಿ ತಿಂತಾ ಇದ್ದೀನಿ, ನನ್ನ ಹಸ್ಬೆಂಡ್ ಇಲ್ಲಿ ತಿಂತಾ ಇದ್ದಾರೆ. ಬೇಗ ಬೇಗ ತಿಂದ್ಬಿಟ್ಟು ಈಗ ಹೊರಡಬೇಕು. ಇದೇ ನಾವು ಉಳ್ಕೊಂಡಿರೋ ರೆಸಾರ್ಟ್. ನನ್ನ ಹಸ್ಬೆಂಡ್ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆಚೆ. ಸೇ ಹಾಯ್. ಆ್ಯಂಡ್ ವೇಟ್ ಮಾಡ್ತಾ ಇದ್ದೀವಿ ನಾವು ಕ್ಯಾಬಿಗೆ. ಕ್ಯಾಬ್ ಬರ್ತೀನಿ ಅಂತ ಹೇಳಿದ್ರು. ಸಕ್ಕದಾಗಿದೆ ಪ್ಲೇಸ್ ಅಂತೂ. ಫುಲ್ ಗ್ರೀನ್ರಿ ಇದೆ, ಬಟ್ ಗಾಳಿ ಅಂತೂ ಬಿಸಿ ಬಿಸಿ ಗಾಳಿ. ಇಲ್ಲಿ ಇಷ್ಟು ಗ್ರೀನ್ರಿ ಇದ್ರೆ ಹೆಂಗೆ ಇಲ್ಲಿ ಬಿಸಿ ಗಾಳಿ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಒಳಗಡೆ ಇದ್ವಿ, ಚೆನ್ನಾಗಿತ್ತು. ಆಚೆ ಬಂದಿದ ತಕ್ಷಣ ಫುಲ್ ಬಿಸಿ ಬಿಸಿ ಗಾಳಿ. ಮಳೆ ಬರ್ತಿದೆ, ಹಂಗೆ ನೋಡಿದ್ರೆ ಮಳೆ ಬಂದ್ರೂ ಬಿಸಿ ಗಾಳಿ ಬರ್ತಾ ಇದೆ. ವೇಟ್ ಮಾಡ್ತಾ ಇದೀವಿ. ಹೇಗೆ ಅನಿಸ್ತಿದೆ ಪ್ರವೀಣ್ ನಿಮಗೆ ವೆದರ್? ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ ಒಂದು ಸ್ವಲ್ಪ? ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಗಾಳಿ ಬರ್ತಾ ಇದೆ, ಬಟ್ ಚೆನ್ನಾಗಿದೆ ನೋಡಿ ಪ್ಲೇಸಸ್ ಎಲ್ಲ. ಆ್ಯಂಡ್ ಎಸ್, ಕ್ಯಾಬ್ ಬಂತು, ಹೋಗ್ತಾ ಇದ್ದೇವೆ ಇವಾಗ. ಮಳೆ ಜೋರಾಯಿತು. ಬೀಚ್ ಅಂತೂ ಮಸ್ತ್ ಆಗಿದೆ, ಬಟ್ ತುಂಬಾ ಕ್ರೌಡ್ ಇದೆ. ಅದಕ್ಕೆ ಒಂದ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗೋಣ ಇಬ್ರು ಅನ್ಕೊಂಡು ಹೋಗ್ತಾ ಇದೀವಿ ಇವಾಗ. ಬೀಚ್ ವಾಕ್ ವಿತ್ ಮೈ ಹಸ್ಬೆಂಡ್. ಫೈನಲಿ ನಾವ್ ಮದ್ವೆ ಆದ್ಮೇಲೆ ಬೀಚ್ಗೆ ಬಂದಿರೋದು ಇಲ್ಲ. ಇದು ಸೆಕೆಂಡ್ ಬೀಚ್ ಅಲ್ವಾ? ಫಸ್ಟ್ ಬೀಚ್ ಹೋಗಿದ್ದು ನಾವು ಪಾಂಡಿಚೇರಿಗೆ. ಸಖತ್ತಾಗಿದೆ ಇದಂತೂ. ಎಷ್ಟು ದೊಡ್ಡ ಕಾಡು ನೋಡಿ, ಎಷ್ಟು ಗ್ರೀನ್ರಿ, ಎಷ್ಟು ಮರಗಳು. ಸಕ್ಕತ್ತಾಗಿರುತ್ತೆ. ಇಲ್ಲೇ ಇದ್ಬಿಡೋಣ ಅನ್ಸ್ಬಿಡುತ್ತೆ, ಎಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ಫೈನಲಿ ಬೀಚ್ ಹತ್ರ ಬಂದಿದೀವಿ. ತುಂಬಾ ಚೆನ್ನಾಗಿದೆ, ಕ್ಲೈಮೇಟು ಚೆನ್ನಾಗಿದೆ, ಅಲೆಗಳು ಜಾಸ್ತಿ ಇದೆ ನೋಡಿ. ಈ ಕಡೆ ಫುಲ್ ಗ್ರೀನ್ರಿ, ಈ ಕಡೆ ಫುಲ್ ನೀರು. ತುಂಬಾ ಚೆನ್ನಾಗಿದೆ. ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಇದ್ದು ನನ್ನ ಹಸ್ಬೆಂಡ್ ಆಟ ಆಡ್ತಾರೆ, ನಾನು ಒಂದ್ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತೀನಿ ಅಷ್ಟೇ. ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಂದ್ 6 ಗಂಟೆವರೆಗೂ, ಇವಾಗ 4 ಗಂಟೆ ಟೈಮು, ಒಂದ್ 6 ಗಂಟೆವರೆಗೂ ಇದ್ಬಿಟ್ಟು ಆಮೇಲೆ ಹೊರಡ್ತೀವಿ. ಚೆನ್ನಾಗಿದೆ. ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಅದಕ್ಕೆ ನಾವು ಈ ಕಡೆ ಬಂದ್ಬಿಟ್ಟಿದೀವಿ. ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ, ಇದು ನದಿ, ಅಲ್ಲಿ ಓಷನ್, ಎರಡು ಸೇರ್ತಾ ಇದೆ, ಸೇರೋ ಜಾಗ. ಅಂಡ್ ಇಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅಂತ ನಾನು ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಅಲೆಗಳು ತುಂಬಾ ಜಾಸ್ತಿ ಬರ್ತಾ ಇದೆ, ಭಯನೂ ಇದೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್ ಅಂತೂ. ಸೊ ಇಲ್ಲಿ ಹೋಗ್ತಾ ಇದೀವಿ. ಏನ್ ವ್ಯೂ ಇದು ಗೊತ್ತಾ, ಸಕ್ಕತ್ತಾಗಿದೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ವ್ಯೂಗೆ. ಇಲ್ಲಿ ನೋಡಿ, ಇದು ಐಲ್ಯಾಂಡ್. ತುಂಬಾ ಹತ್ರ ಬಂದಿದೀವಿ ನಾವು. ಇದೆಲ್ಲ ದೊಡ್ಡ ಫಾರೆಸ್ಟ್ ಇದು. ಎಲ್ಲ ರೀಲ್ಸ್ ಮಾಡೋರೆ ಆದ್ರೂ ಇಲ್ಲೂ ನೋಡಿ ವ್ಯೂ ಅಂತೂ ದೇವ್ರೆ ಸಕ್ಕತ್ತಾಗಿದೆ. ಎಷ್ಟು ದಟ್ಟ ಕಾಡು,
ಮಸ್ತಾಗಿದೆ ಜಾಗ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇಲ್ಲ ಅಂತ ಇಲ್ಲಿಗೆ ಬಂದ್ವಿ. ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಎಷ್ಟು ಗಂಟೆ ಆಯ್ತು? 6 o'clock. 6 ಗಂಟೆಗೆ ಇಷ್ಟು ಕತ್ಲಾಗಿದೆ. ನಾವಿನ್ನ ಬೀಚಲ್ಲೇ ಇದ್ದೀವಿ. ತುಂಬಾ ಜನ ಹೋಗ್ಬಿಟ್ಟಿದ್ದಾರೆ. ನಾನು ಪ್ರವೀಣ್ ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಒಂದ್ ನೈಟ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ದೀವಿ. ಸಕ್ಕತ್ತಾಗಿದೆ ಈ ತರ ಎಕ್ಸ್ಪೀರಿಯನ್ಸ್ ಅಂತೂ. ಯಾರು ಇಲ್ಲ, ನಾನು ಪ್ರವೀಣ್ ಇಬ್ರೆ. ಅಲ್ಲಿ ಇಲ್ಲಿ ಒಬ್ಬೊಬ್ರು ಇದ್ದಾರೆ ಅಷ್ಟೇ. ಸುತ್ತ ಬೀಚು, ಇಲ್ಲಿ ಪೂರಾ ಐಲ್ಯಾಂಡು. ಇದ್ಯಾವುದೋ ಒಂದು ರೆಸಾರ್ಟು, ಅಲ್ಲಿ ಕೊನೆಯವರೆಗೂ ಹೋಗಿದ್ವಿ. ಇವಾಗ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ಹೋಗ್ತಾ ಇದೀವಿ ಇವಾಗ ಕಾರ್ ಹತ್ರಕ್ಕೆ. ಹೋಗಿ ರೆಸಾರ್ಟ್ಗೆ ಹೋಗಿ ರೆಸ್ಟ್ ಮಾಡೋದು. ಅಷ್ಟು ಖುಷಿ ಆಗ್ತಾ ಇದೆ ಇಲ್ಲಂತೂ. ಅಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ನೋಡಿ ಅಲ್ಲಿ ಇಲ್ಲಿ ಒಬ್ಬೊಬ್ರು ಇದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಚೇಂಜಿಂಗ್ ರೂಮ್ಸ್ ಅಂತ ಇತ್ತು. ನಾವೇನು ಚೇಂಜ್ ಮಾಡ್ಕೊಳ್ಳಿಲ್ಲ, ನಾವು ಅಷ್ಟು ಆಟ ಆಡ್ಲಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಹಂಗೆ ಬೀಚ್ ದಡದಲ್ಲೇ ಇದ್ದು ಆಟ ಆಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಎಷ್ಟು ದೊಡ್ಡ ದೊಡ್ಡ ಮರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹಟ್ಟೆಲ್ಲ. ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಮಳೆ ಹನಿ ಬರ್ತಾ ಇದೆ. ಹೊಟ್ಬಿಡೋಣ ಬೇಗ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಪ್ರವೀಣ್. ಇಲ್ಲಿ ಕೂತಿದ್ದಾರೆ ಅವರು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಹಟ್. ಸಕ್ಕದಾಗಿ ಮಾಡಿದ್ದಾರೆ. ಶೂಸ್ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಹಾಗೆ ಕೂತಿದ್ದಾರೆ. ಹೋಗ್ತಾ ಇದ್ದೀವಿ. ಇವಾಗ ಕಾರ್ ಬಂತು. ಒಂದು ನಿಮಿಷ ಹಿಂಗೆ ಎಷ್ಟು ದೊಡ್ಡ ದೊಡ್ಡ ಮರಗಳು. ಇದೆಲ್ಲ ಅಂಗಡಿ ಹಾಕಿದ್ದಾರೆ, ಬಟ್ಟೆಗಳಿದೆ. ಇಲ್ಲಿ ಫೇಮಸ್ ಮುತ್ತು ಅಂತ ಹೇಳ್ತಾರೆ. ನಾನು ಇವತ್ತೇ ಶಾಪಿಂಗ್ ಹೋಗಲ್ಲ, ನಾಳೆ ಯಾವತ್ತಾದರೂ ಶಾಪಿಂಗ್ ಹೋಗ್ತೀನಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗಿಗೆ. ಮತ್ತು ರೆಸಾರ್ಟಿಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಇಬ್ಬರು. ಫುಲ್ ರೂಮ್ ಎಲ್ಲ ಮೆಸ್ಸಿ ಆಗಿದೆ. ಹೀಗೆ ಈಗ ನಾನು ಸ್ವಲ್ಪ ಕ್ಲೀನ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವಾಗ 6:30 ಆಗಿದೆ. 8 o'clockಗೆ ಡಿನ್ನರ್ ಇದೆ ಅಂತ. ಸೊ ಡಿನ್ನರ್ ಮುಗಿಸ್ಕೊಂಡು ನಾಳೆಗೆ ರೆಡಿ ಆಗಬೇಕು ಅಷ್ಟೇ.